ಪರುಷಮಮಲ ಸದ್ಗುರು ಪದಾಂಬುಜಮಂ ಸಮವೆಂದು ಕಲ್ಪಿಸಲ್ ನರಕ ಪರುಷಮಂ ನೆರೆಮಾಡದಾಗಿ ಮದ್ಗುರುಪದಮ ಗುರುತ್ವವನೇ ಕರುಣಿಸಿದ ಕಾರಣ ಮಾಂ ನಿರಂತರಂ ಶ್ರೀ ಗುರುವೇ ಶರಣೆಂಬೆನಯ್ಯ ಮಹದೈಪುರೀಶ್ವರ. ಭಾರತ ದೇವರ ದೇಶ. ಯಾವ್ಯಾವ ದೇಶದಾಗ ಏನೇನೋ ಸಿಗ್ತಾವಂತ ಈ ದೇಶದಾಗ ಎಲ್ಲಿ ನೋಡ್ದಲ್ಲಿ ದೇವರು, ಊರೂರಿಗೆ ಮಠಗಳು. ಎಷ್ಟು ದೇವಸ್ಥಾನಗಳು ಈ ದೇಶದಾಗ ಅಂದ್ರೆ ಸುಮಾರು 1 ಕೋಟಿ ದೇವಸ್ಥಾನಗಳಿವೆ. ಸುಮಾರು 10 ಕೋಟಿ ಜನರಿಗೆ ಸಾನ್ನಿಧ್ಯದಲ್ಲಿ ಸೇವೆ ಮಾಡುವಂಥ ಸದವಕಾಶವನ್ನು ಒದಗಿಸಿಕೊಟ್ಟಿವೆ ನಮ್ಮ ದೇವಸ್ಥಾನಗಳು. ಒಂದು ಗುಡಿಗೆ ಒಬ್ಬನ ಪೂಜಾರಿ ಅಂದರೂ ಸಹಿತ ಅವನ ಮನ್ಯಾಗ 4 ಮಂದಿ ಇರ್ತಾರೆ, 4 ಕೋಟಿ ಮಂದಿ ಆದರು. ಒಂದು ಗುಡಿ ಮುಂದೆ ಒಂದು ತೆಂಗಿನಕಾಯಿ ಮಾರಾಟ ಮಾಡೋರು, ಹೂ ಮಾರಾಟ ಮಾಡೋರು, ಅರಿಶಿನ ಮಾರಾಟ, ಕುಂಕುಮ ಮಾರಾಟ ಮಾಡೋರು, ಮಿಠಾಯಿ ಮಾರಾಟ ಮಾಡೋರು, ಇದನ್ನೆಲ್ಲ ಹಿಡಿದ್ರೆ ಒಂದು 10 ಕೋಟಿಗಿಂತಲೂ ಹೆಚ್ಚು ಜನ ನಮ್ಮ ದೇವಾಲಯಗಳನ್ನು ಸೇವಾ ಮಾಡಲಿಕ್ಕೆ, ದೇವಾಲಯಗಳಿಗೆ ಸೇವಾ ಮಾಡಲಿಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಈ 1 ಕೋಟಿ ದೇವಾಲಯದೊಳಗೆ 2.5 ಲಕ್ಷ ದೇವಾಲಯಗಳ ವಾರ್ಷಿಕ ಆದಾಯ 4.5 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಕರ್ನಾಟಕದಂಥ 2 ರಾಜ್ಯಗಳ ವಾರ್ಷಿಕ ಬಜೆಟ್ ಏನೈತಲ್ಲ ಅಷ್ಟು ಹಣ ಇಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಯಾರು 1 ರೂಪಾಯಿ, 8 ಆಣೆ, 10 ರೂಪಾಯಿ, 100 ರೂಪಾಯಿ ಹಾಕ್ತಾರಲ್ಲ, ಹಾಕಿದ್ದು 4.5 ಲಕ್ಷ ಕೋಟಿ ರೂಪಾಯಿ. ಆ ಹಣ ನಮ್ಮ ಜನರಿಗಾಗೆ ಖರ್ಚಾಗಬೇಕು. ಇದು ತಾವೇ ಖರ್ಚು ಮಾಡಿ ತಾವೇ ಪಡೆಯುವಂಥ ಈ ದೇವಸ್ಥಾನಗಳ ಉಪಯೋಗ ಏನು ಅನ್ನೋದನ್ನು ಪೂಜ್ಯರು ಹೇಳಿದರು, ನಮ್ಮ ಸಿದ್ದಣ್ಣವರು ಹೇಳಿದರು. ನಮ್ಮ ದೇಶದ ಸಂಸ್ಕೃತಿ ದೇವ ದೇಶ ಅನಿ ಧರ್ಮಸಾಠಿ ಪ್ರಾಣ ಘೇತಲ ಹಾತಿ. ದೇವರು ದೇಶ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ಅಂಗೈಯಲ್ಲಿಟ್ಕೊಂಡು ಹೋರಾಡಿದಂಥ ಜನರ ದೇಶ ಇದು. ಯಾರ್ಯಾರು ಯಾವುದಕ್ಕೋ ಪ್ರಾಣ ಬಿಟ್ರೆ ತಮಗೆ ಗೊತ್ತಿರಬೇಕು, ಮುಸಲ್ಮಾನರು ಈ ದೇಶದ ಮೇಲೆ ಆಕ್ರಮಣ ಮಾಡಿದರು, ಮಂಗೋಲಿಯನ್ರು ಮಾಡಿದರು, ಅಫ್ಘಾನರು ಮಾಡಿದರು. ಸೌರಾಷ್ಟ್ರ ಸೋಮನಾಥ ದೇವಾಲಯವನ್ನು ಕೆಡವಲಿಕ್ಕೆ ಬಂದರು, 18 ಸಾರಿ ಕೆಡವಿದರು. ಖಿಲ್ಜಿ ಬಂದಿದ್ದ ಕೆಡವಿದ, ಗೋರಿ ಗಜ್ನಿಗಳು ಬಂದರು ಕೆಡವಿದ್ರು, ಮಂಗೋಲಿಯನ್ ಬಂದರು ಕೆಡವಿದ್ರು. ಒಂದು ಸಾರಿ ಈ ಗಜನಿ ಬಂದಾಗ 50,000 ಜನ ಈ ದೇವಾಲಯಕ್ಕೆ ಸುತ್ತುವರೆದು ನಿಂತರು. ನಿನಗೆ ಎಷ್ಟು ಬೇಕಷ್ಟು ರೊಕ್ಕ ಕೊಡ್ತೀವಿ, ನಮ್ಮ ದೇವ್ರಿಗೆ ಕೈ ಹಚ್ಚಬೇಡ ಅಂತ. ರೊಕ್ಕನೂ ಬಿಡಂಗಿಲ್ಲ, ನಿಮ್ಮ ದೇವ್ರನ್ನೂ ಬಿಡಂಗಿಲ್ಲ ಅಂದರು. 50,000 ಮಂದಿ ರುಂಡ ಕತ್ತರಿಸಿದ್ರು. ಕತ್ತರಿಸಿ ದೇವಾಲಯವನ್ನು ನೆಲಸಮ ಮಾಡಿದರು. ಮಾಡಿ ನಮ್ಮ ದೇವರ ಮೂರ್ತಿಗಳನ್ನು ರಸ್ತಾದ ಮ್ಯಾಗ ಹಾಕಿ ಚಪ್ಪಲ್ಗಲ್ಲೇ ತೊಳೆದಾಡಿದರು. ಇದರಿಂದ ಈ ಮಂಡ್ರಿಗೆ ಸಿಗುದರೆ ಏನಿತ್ತು ನನಗದನ್ನು ಹೇಳಿ. ಇಷ್ಟು ಮಾಡಿ ಏನು ಗಳಿಸಿದ್ರಪ್ಪ? ಹೋದ್ರೆಲ್ಲ ಶಂಕ ಹೊಡ್ಕೋತ ಪಾಕಿಸ್ತಾನಕ್ಕೆ ಹೋದ್ರೆ ಇಷ್ಟೆಲ್ಲ ಮಾಡಿ ಇಲ್ಲೇನು ಗಳಿಸಿದ್ರಿ ನೀವು? ಏನೂ ಗಳಿಸೋಕ್ಕಾಗಲಿ. ಒಂದಲ್ಲ ಎರಡಲ್ಲ 30,000 ದೇವಾಲಯಗಳನ್ನು ಕೆಡವಿದರು. ಬರೀ ಕರ್ನಾಟಕದ ಹಂಪಿಯಿಂದ ಕಾಳಹಸ್ತಿಯವರೆಗೆ ತುಂಗಭದ್ರಾ ನದಿ ತೀರದಲ್ಲಿ 6,000 ದೇವಾಲಯಗಳನ್ನು ನೆಲಸಮ ಮಾಡಿದರು. ಮಾಡಿ ಏನಾಯ್ತು? ನೀವು ಕೆಡವಿ ಹೋಗ್ತೀರಿ, ನಮ್ಮ ಜನ ಹೊಳೆ ಕಟ್ತಾರೆ. ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಮಹಾಶಿವರಾತ್ರಿ ದಿವಸ 3 ಲಕ್ಷ ಜನ ಸೇರಿದ್ರು ಶಿವರಾತ್ರಿ ಯಾತ್ರೆಗೆ. ಅವ್ರು ಹೋಗ್ಲಿ ಅನಂತರ ಕೆಡುತ್ತೀನಿ ಅಂತ ಕಾಶಿ ಕೋತ್ವಾಲ ಔರಂಗಜೇಬನಿಗೆ ಹೇಳಿದ್ರ, ಅವ 3 ಲಕ್ಷ ಜನರನ್ನು ಕೊಂದು ಹಾಕು, ದೇವಾಲಯನೂ ಕೆಡುವಂತ ಹೇಳಿದ. 3 ಲಕ್ಷ ಜನರ ಕಗ್ಗೊಲೆ ಮಾಡಿದರು. ಇದು ನಾ ಹೇಳೋ ಮಾತಲ್ಲ,
ಆ ಔರಂಗಜೇಬನ ಇತಿಹಾಸ ಏನು ಬರೆದ್ರಲ್ಲ, ಆ ಬರೆದವ್ರು ಅವನ ಇತಿಹಾಸದೊಳಗೆ ದಿನಚರಿಯೊಳಗೆ ಬರ್ದಾರಿದನ್ನು ಹೆಮ್ಮೆಯಿಂದ ಹೇಳ್ಕೊತಾರ. ಅವ್ರು ಹಿಂದೂಗಳ ದೇವಾಲಯಗಳನ್ನು ನಾವು ಕೆಡಿದೀವಿ ಅಂತ. ಅಂದ್ರೆ ನನ್ನ ಧರ್ಮಕ್ಕಾಗಿ ನಾನು ಮಾಡಿದಂಥ ದೇವರ ಸೇವೆ ಇದು ಅಂತ ಹೇಳ್ಕೊತಾರ ಅವ್ರು. ನಾವು ಯಾರ ಇವತ್ತಿನವರೆಗೆ ಯಾವ ಮಸೀದಿಗಳಿಗೆ ಕೈ ಹಚ್ಚಿವೇನು, ಯಾವ ಮದರ್ಸಗಳಿಗೆ ಕೈ ಹಚ್ಚಿವೇನು? ಇಲ್ಲ. ಬಂದವ್ರಿಗೆ 2 ತುತ್ತು ಹಾಕೊಂಡು ಇಟ್ಕೊಂಡ್ವಿ ನಮ್ಮ ಹತ್ರ, ಅವ್ರಿಗೆ 2 ತುತ್ತು ನೀಡ್ತೀವಿ, ಅವ್ರನ್ನೂ ನಮ್ಮ ಅಣ್ತಮ್ಮರಂಗ ಸಲುತ್ತೀವಿ. ಆದ್ರೆ ಆ ಕೃತಜ್ಞರಿಗೆ ನಮ್ಮ ದೇವರು ದಿನರು ಅಂದ್ರೆ ಆಗಿ ಬರೋದಿಲ್ಲ. ಆಗಲೇ ಸಿದ್ದಣ್ಣ ಹೇಳಿದ ಒಂದು ಮಾತು, ಬಾಗಲಕೋಟೆಯೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ನಡೆದ್ರೆ ಮಸೀದಿ ಒಳಗಿಂದ ಚಪ್ಪಲಿ ಬೀಸಿದ್ರು. ಈ ಮಕ್ಕಳಿಗೆ ಏನು ಕೆಟ್ಟಬೇನಾಗಿತ್ತು ಚಪ್ಪಲಿ ಬೀಸಾಕ? ಕಲ್ಲು ಹಾಕಕ್ಕೇನು ಇವ್ರ ಅಪ್ಪನ ಮನೆಯಿಂದ ಏನು ಯಾರು ಉಂಡು ಬಂದಿದ್ರು? ಇವ್ರನ್ನ ಮೆಟ್ಲೆ ಹೊಡಿಬೇಕಂತಿರೋ ಹೊಡಿಬಾರ್ದಂತೀರಿ ನೀವು. ನಾ ಹಿಂಗಂದ್ ಕೂಡಲೇ ಭಾಳ ಮಂದಿಗೆ ಸಿಟ್ಟು ಬರ್ತೈತಿ. ಆ ಪೂರ್ ಮೆಟ್ಲೆ ಹೊಡಿ ಅಂದ್ರಲ್ಲ ಅವ್ರನ್ನ. ನಾ ಬರೀ ಮೆಟ್ಲೆ ಹೊಡಿ ಅಂದಿನ ಅವ್ರನ್ನ ರಸ್ತಾದಾಗ ನಿಂತು ಮತ್ತೇನೇನೋ ಮಾಡ್ಬೇಕು ಇವ್ರು. ಏನಪ್ಪ ನಿಮಗೇನು ಕೆಟ್ಟ ಮಾಡಿತ್ತು? ಹಿಂದೂಗಳು ತಮ್ಮ ಉತ್ಸವಗಳನ್ನು ಮಾಡ್ತಾರ, ನಿಮ್ಮ ಉತ್ಸವಗಳನ್ನು ಮಾಡ್ತೀರಿ. ನಿಮ್ಮ ಉತ್ಸವ ಮಾಡಿ ನೀವು ಮೆರವಣಿಗೆ ಮಾಡ್ಯಾಗ ನಾವು ಎಂದರ ಯಾರ ನಿಮ್ಮ ದೇವ್ರಿಗೆ ಎಂದರ ಏನರ ಮಾಡಿವೇನು? ಇಲ್ಲ. ನಿಮ್ಮ ದೇವ್ರು ಬಂದ್ರು ನಾವು ಕಾಲಿಗೆ ನೀರು ಹಾಕ್ತೀವಿ ಮನೆ ಮುಂದೆ ಬಂತಂದ್ರೆ. ನಮ್ಮ ದೇವರು, ನಮ್ಮ ರಾಜ ಮಹಾರಾಜರು, ನಮ್ಮವ್ರು ಬಂದಾಗ ನಿಮ್ಗೆ ಕಲ್ಲು ಒಗಿದು ಚಪ್ಪಲಿ ಒಗಿದು ಏನು ಅವಶ್ಯಕತೆ ಇತ್ತು? ನಾವು ಇಷ್ಟು ಮಂದಿ ಇದ್ದಾಗ ನೀವು ಹಿಂಗೆ ಮಾಡ್ತೀರಂದ್ರೆ ನಾಳೆ ಒಂದು ವೇಳೆ ನಮ್ಮ ಸಂಖ್ಯೆ ಕಡಿಮೆ ಆದಾಗ ನಮ್ಮನ್ನು ಜೀವಂತರ ಇಡ್ತೀರನ್ನಿ. ಅದಕ್ಕೆ ಸಂಘಟಿತರಾಗಬೇಕು ನಾವು ಅಂತ ಹೇಳೋದು. ನಮ್ಮ ದೇವಾಲಯಗಳು ಸುರಕ್ಷಿತ ಉಳಿಬೇಕು. ನಮ್ಮ ಪ್ರಾರ್ಥನಾ ಕೇಂದ್ರಗಳು, ನಿಮಗೆ ಹೆಂಗೆ ನಿಮ್ಮ ಮಸೀದಿಗಳ ಪ್ರಾರ್ಥನಾ ಕೇಂದ್ರಗಳದಾವಲ್ಲ, ಹಂಗೆ ನಿಮ್ಮ ದೇವಸ್ಥಾನಗಳು ನಮ್ಮ ಪ್ರಾರ್ಥನಾ ಕೇಂದ್ರಗಳು. ನಾವು ಹೋಗಿ ವಂದನೆ ಮಾಡ್ತೀವಿ, ಪೂಜಾ ಅರ್ಚನೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ನಮ್ಮ ಮನೋಕಾಮನೆಗಳನ್ನು ನಮ್ಮ ದೇವರಿಂದ ನಾವು ಪೂರ್ತಿಗೊಳಿಸ್ಕೊಳ್ತೀವಿ. ನಮ್ಮ ದೇವಸ್ಥಾನಗಳಿಂದಾಗಿ ನಾವೆಲ್ಲರೂ ಒತ್ತಟ್ಟಿಗೆ ಸೇರಾಕ. ಈಗ ನೋಡ್ರಿ, ಈ 2 ಮಂದಿರಗಳದಾವ, ಇಷ್ಟು ಮಂದಿನ ಸೇರಿಸಾವಿಲ್ಲ. ಮಂದ್ಯಾಗ ಗುಡ್ಯಾನ ದೇವ್ರು ಎಂದರ ಮಾತಾಡ್ಯವನ್ ಮಾತಾಡ್ಲಾರ್ದೆ ಇಷ್ಟು ಮಂದಿನ ಸೇರಿಸಾವ. ಇದಕ್ಕಿಂತ ದೊಡ್ಡದು ಏನು ಮಾಡ್ಬೇಕಿನ್ನ? ನಾವು ಒಂದು ಕಡೆ ಸೇರಿದೀವಿ ಅಂದ್ರೆ ಒಬ್ಬರು ಇನ್ನೊಬ್ಬರು ಸುಖ ದುಃಖ ಕೇಳ್ತೀವಿ, ಒಬ್ರು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಕೈತಿ. ನಾವೆಲ್ಲರೂ ಇಲ್ಲಿ ಸೇರಿವಿ ಅಂದ್ರೆ 4 ಒಳ್ಳೆಯ ಮಾತುಗಳನ್ನು ಹೇಳೋರು ಬರ್ತಾರ, ಆ ಮಾತುಗಳನ್ನು ಕೇಳಾಕಕ್ಕೈತಿ, ನಮ್ಮ ಮ್ಯಾಗ ಸಂಸ್ಕಾರ ಅಕ್ಕವು. ಇರ್ಲಿಲ್ಲ ಅಂದ್ರೆ ಏನಕ್ಕೈತಿ? ಬರೀ ಉಂಡು ತಿಂದು ಮುಲ್ಗೋದಂದ್ರೆ ದನದಂಗೆ ಅಕ್ಕೈತಿ ಕೆಲಸ. ದನಗಳು ಉಣ್ತಾವ್, ತಿಂತಾವ್, ಮುಕ್ಕೋತಾವ್, ಎದ್ದು ಕೆಲಸ ಮಾಡ್ತಾವ್. ನಾವು ಅಷ್ಟ ಮಾಡೋದು ಇಲ್ಲ. ನಾವು ದೇವರು, ಧರ್ಮ, ಅಧ್ಯಾತ್ಮ ಅಂತೇನೈತೆ ಅದನ್ನೆಲ್ಲ ಮಾಡಕ್ಕೆ ಒಂದು ಅವಕಾಶ ಸಿಗ್ಬೇಕಲ್ಲ. ಅದಕ್ಕೆ ನಮ್ಮ ದೇವಸ್ಥಾನಗಳು ಬೇಕು. ಊರಿನ ವೈಭವ ಯಾವುದರಲ್ಲಿ ಇರ್ತೈತಿ ಅಂದ್ರೆ ಆ ಊರೊಳಗೆ ದೇವಸ್ಥಾನಗಳು ಎಷ್ಟು ವೈಭವಶಾಲಿ ಅದಾವು ಅಷ್ಟು ಆ ಊರು ವೈಭವಶಾಲಿ ಅಂತ ಗಣಿಸಲ್ಪಡ್ತದೆ. ಆ ಊರೊಳಗೆ ಎಷ್ಟು ದೇವಸ್ಥಾನಗಳು ಎಷ್ಟು ಚಂದ ಪೂಜೆ ಅರ್ಚನೆ ಮಾಡ್ತಾವಲ್ಲ, ಆ ಊರವ್ರ ಸಂಸ್ಕಾರಗಳು ಅಷ್ಟು ಚಲೋ ಅದಾವು ಅಂತ ಅದರ ಅರ್ಥಕ್ಕೆ. ನಮ್ಮ ದೇವಸ್ಥಾನಗಳಿಗೆ ನಾವು ಹೋಗ್ಬೇಕು.